ಬಾಣದಲ್ಲಿ ಗಂಗಾ ಪ್ರವಾಹವನ್ನೇ ಹಿಂಬಾಡಿಸಿದ ಅಪ್ರತಿಮ ವೀರ ಗುರುಪಿತಾಮರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಕುರುಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಗಳ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ಇಂದ್ರಮಾಶೇರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಹೊರ ಹುಟ್ಟಿದ ಸಹೋದರ ದುಶ್ಯಾಸನ ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿ ಸೇನೆಂಬ ಆಜ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ಸೋದರ ಮಾವ ಶಕುನಿ ಅಪೂರ್ವ ಬಿಲ್ಲಾಳು ಕೆಚ್ಚದ ಕಟ್ಟಾಳು ಈ ಸುಯೋಧನ ಕಣ್ಮಿಣಿ ಅಂಗಾಧಿಪ ಕಾರಣ ಮಿತ್ರ ದುರ್ಯೋಧನ ಮಾವ ಸಿಂಧುರಾಜ. ಇಂತಹ ವೀರ ಮಣಿಮಕುಟಗಳು ನನ್ನ ರಾಜ್ಯದಲ್ಲಿ ರಾರಾಜಿಸುತ್ತಿರುವಾಗ ಅನುಜರಂ ಹಿಡಿದು ದರೆಯೊಳಗೆ ಸುರವೀರರಂ ಸಿರಿ ಸಂಪದದಿಂದೆರೆವ ಈ ಗುರು ಸಾರ್ವಭೌಮಗೆ ಸಮನಿಹರೇ. ಭೀಷ್ಮ ದ್ರೋಣ ಕರ್ಣ ಕೃಪಶಲ್ಯ ಭೀಷ್ಮ ದ್ರೋಣ ಕರ್ಣ ಕೃಪಶಲ್ಯ ಸೌಬಲರಾಜನ ಬೆಂಬಲವೆನಗಿರಲ್ ಭಯವಿನ್ನೆಲ್ಲಿವುದೆನಗೆ. ಧೀರ ಧೀರ ರೋಗನ ಗುಣ ನೆನೆಸಿ ಧೀರ ಧೀರ ರೋಗನ ಗುಣ ನೆನೆಸಿ ಸಾರಚರಿತ ಸಾಮ್ರಾಜ್ಯದ ಸಿರಿಯ ಸಾರಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ಹರುಷದಿ ಧರೆಯಲ್ಲಿ ಬಾಳ್ವೆ ನಿರುತವು ಹರುಷದಿ ಧರೆಯಲ್ಲಿ ಬಾಳ್ವೆ ಬಲರ ನೆರವೇರಿಸುತ್ತದೆ ಇದರಯೋಳ್ ಬಲ ಬಲಿರೆ ಬಲು ಸಾಹಸದಿಂದ ಬಲರ ನೆರವೇರಿಸುತ್ತದೆ. ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನ ಮಹಶಕುನಿಗಳಿವರ ದುಶ್ಯಾಸನ ಮಹಶಕುನಿಗಳಿವರ ಬೆಂಬಲವೆನಗಿದೆ ದೊರೆಯಲ್ಲಿ ಬಾಳ್ವೆ ಬೆಂಬಲವೆನಗಿದೆ ದೊರೆಯಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಬಲದ ನೆರವೇರಿಸುತ್ತದೆ ಇದರಯೋಳ್ ಬಲ ಬಲಿರೆ ಬಲು ಸಾಹಸದಿಂದ ಬಲರ ನೆರವೇರಿಸುತ್ತದೆ. ಬಲ ಪರಕ್ರಮ ಧೋರಿ ಜನ ಸುಖ ಮುದವನು ಬೀರಿ ಆಟ ಮಾಡಿ ಹರಿಗಳ ದಳ ದಳ ಬಲವನ್ನು ಮೊರೆಯುತ್ತೆ 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 ಬಲವ ನೆರವೇರಿಸುತ್ತದೆ
ಧರೆಯೋಳ್ ಬಲ ಬಲಿರೆ ಸಾಹಸದಿಂದ ಬಲರ ನೆರೆದ ಸೊಗವೇ. ತಾತ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ಸಂಧಾನಕ್ಕೆ ಕಳಿಸಿರುವರಂತೆ. ಎಷ್ಟರ ಮಟ್ಟಿಗೆ ಹೆಚ್ಚಿದೆ ನೋಡಿದಿರ ತಾತ ಆ ಪಾಂಡವರ ಅಟ್ಟಹಾಸ? ತಾತ, ಯುದ್ಧಕ್ಕೆ ನಾವು ಸದಾ ಸಿದ್ಧ. ತಾತ, ನನ್ನ ಬಳಿಯಲ್ಲಿ 11 ಅಕ್ಷವೇಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಅಚ್ಚುಕಟ್ಟಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ವೀರ ಕರ್ಣನಾದ ಕರ್ಣ ಇಲ್ಲವೇ? ಮಿತ್ರ ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ದುರ್ಯೋಧನ, ಪುರುಷೋತ್ತಮರು ಬರುತ್ತಿರುವರು. ತಾತ, ಅವರ ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಆ ವಿದುರನ ಮೂರುಕರು ಜೋಪಡಿಯನ್ನು ಆಶ್ರಯಿಸಿದನಂತೆ. ಹೋದರೆ ಹೋಗಲಿ ಬಿಡು ಕುಮಾರ. ತಾತ, ನನ್ನ ಅರಮನೆಯಲ್ಲಿ ಬಾರದ ಗೌರವ ಆತನಿಗೆ ಮತ್ತಿನ್ನೆಲ್ಲಿಂದ ಬರಬೇಕು? ಅರ್ಧ ರಾಜ್ಯವನ್ನು ಕೊಡಿಸಲು ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವುದಲ್ಲದೆ, ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ, ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ನ್ಯಾಯಕ್ಕೆ ನೀವೆಲ್ಲರೂ ಬಲವಂತನಾದ ನಿನಗೆ ನ್ಯಾಯಕ್ಕೆ ನೀವೆಲ್ಲರೂ ಅಧೀನರು, ಅಥವಾ ನ್ಯಾಯಕ್ಕೆ ನೀವೆಲ್ಲರೂ ಅಧೀನರು. ನನಗೆ ತಿಳಿದನ್ನು ನಾನು ಹೇಳಿಯೇ ತೀರಬೇಕು. ವಿದುರ, ವೀರರಿಂದ ಪರಿವೃತ್ತನಾದ ಈ ಕುರುಚಕ್ರೇಶ್ವರನಿಗೆ ಈ ದಾಸಿಪುತ್ರ ನೀತಿ ವಚನ ಅನವಶ್ಯಕ. ಹಿರಿಯವನು ಪೂಜ್ಯನು ಎಂದು ಸುಮ್ಮನೆ ಕುಳಿತಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವೆಯ? ಸಹೋದರ ದುಶ್ಯಾಸನ, ಈ ವಿದುರನನ್ನು ಸಭೆಯಿಂದ ಹೊರಡಿಸು. ಏನೋ ವಿದುರ, ನಮ್ಮಣ್ಣನ ಮಾತಿಗೆ ಪ್ರತಿರೋಧವನ್ನು ನೀಡುವೆಯ? ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರದೂಕುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮನು ಮಾಡಿದ್ದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಯಾಣಿಸಿ ಸೀಳುವಾಗ ಅದನ್ನು ತಡೆಬೇಕೆಂದಿಟ್ಟುಕೊಂಡಿದ್ದ ಈ ಧನುಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಪೂಜ್ಯನಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆ ಅಲ್ಲ ಮಿತ್ರ? ವಿದುರ, ದುರದೋಳ್ ವಾರ್ತನ ಶಿರವಂ ಹರಿದೋ ಧರಣಿ ಗುರುಳಿ ಪೆನೆನುತ ಶಪಥವನಾಂತೋ. ಕರ್ಣ, ದುರದೋಳ್ ವಾರ್ತನ ಶಿರವಂ ಹರಿದೋ ಧರಣಿ ಗುರುಳಿ ಪೆನೆನುತ ಶಪಥವನಾಂತೋ. ಮಹೇಶ್ವರ ಕುಹರನಂ ಮೆಚ್ಚಿಸಿ ವರಮಹೇಶ್ವರ ಕುಹರನಂ ಮೆಚ್ಚಿಸಿ ವರಚಾಪವನಾಂತೋ ನಿನಗೆ ಸರಿಸಮನಿ ಹರೇ ಕರ್ಣ. ಕರ್ಣ, ಈತನ ಗೊತ್ತು ಬೆದರಿಕೆಗೆ ನೀನು ಕೂಡ ಹೆದರುವೆಯ? ಈತನ ಒಂದು ಬಿಲ್ಲು ಹೋದರೆ ಏನಾಯಿತು? ನನ್ನ ಶಸ್ತ್ರಾಗಾರದಲ್ಲಿ 1000 ಬಿಲ್ಲುಗಳಿರುವವು. ಅದು ಹಾಗಿರಲಿ,
ಈತನು ಬಿಲ್ಲನ್ನು ಹಿಡಿದು ಎಂದಾದರೂ ಯುದ್ಧವನ್ನು ಮಾಡಿರುವುದನ್ನು ನೋಡಿದೆಯಾ? ಅದು ಹಾಗಿರಲಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ನನ್ನ ಸಭೆಯಲ್ಲಿ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತವರು ಸಭೆಯಿಂದ ಹೊರಗೆ ಹೋಗಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧಪಡಿಸಿರುವೆಯಾ? ಆ ಕೃಷ್ಣನು ಬರುವಾಗ ನಾನು ಅದನ್ನು ನೋಡುತ್ತಾ ಕುಳಿತಿರುವೆನು. ತೆಗೆದುಕೊಂಡು ಬಾ ಅದನ್ನು. ಇದನ್ನ ಸಿದ್ಧಪಡಿಸಿ ತೆಗೆದುಕೊಳ್ಳಿ. ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳ ಎದ್ದು ನಮಸ್ಕರಿಸುತ್ತಿರುವಾಗ ಈ ದುರಂಕಾರಿಯಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಎಡಗಾಲಿನ ಉನ್ಗೃಷ್ಟದಿಂದ ಈ ಪೃಥ್ವಿಯನ್ನು ಮೆಟ್ಟಿ ತಾನಾಗಿಯೇ ಇಲ್ಲಿಗೆ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯಿ. ದುರ್ಯೋಧನ, ರಾಜಾದಿರಾಜನಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ ಸುಯೋಧನ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಎಂದಗೊಳ್ಳಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಅದು ಹಾಗಿರಲಿ, ನೀನು ಬಂದ ಸಮಾಚಾರವೇನು? ಸುಯೋಧನ, ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ಆ ಪಾಂಡವರು ನಿನಗೊಂದು ಸಂದೇಶವನ್ನು ಕಳಿಸಿರುವರು. ಪಾಂಡವರ ಸಂದೇಶ? ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ಆನಂದದಿಂದ ನಿನ್ನ ಅಡಿದವರಿಗೆ ಅರ್ಪಿಸುವೆನು. ಸುಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಶೌರ್ಯದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಅದು ಹಾಗಿರಲಿ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಸುಯೋಧನ. ಕೃಷ್ಣ, ಸುಯೋಧನ, ನರ್ತನವೆಂದರೆ ನಿನಗೆ ಬಲಮಮತೆ ಅಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ಯಾರಲ್ಲೇ? ಏನಪ್ಪಣೆ? ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಗುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕರುಣಾಳು ಗುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಚೋಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ,
ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಭಾವನ ಹಿತದಿ ಚತುರ ಗೌರವೇಶ್ವರ ಸೋದರ ಭಾವನ ಹಿತದಿ ಚತುರ ಗಾದಾರಿ ದೇವಿಯ ಹೃದಯ ಕುವರ ದಾದಾರಿ ದೇವಿಯ ಪ್ರೀತಿಯ ಕುಬರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಗುರುಪು ರಾಜೇಶ್ವರ ಕಲಿಗಿಡದ ಗುರು ವಂಶ ಕುಲ ತಿಲಕ ಮಕುಟೇಶ್ವರಾಧೀನ್ ಕರುನಾಳು ಗುರುಪು ರಾಜೇಶ್ವರ ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ ಕೊಳಲನಾದದೆ ಜಗದ ಜನರ ಮರುಳುಗಳಿಪ ಕೊಳಲನಾದದೆ
ಒಳನಾದದ ಜಗದ ಜನರ ಮರುಳುಗೊಳಿಬ ಹರಿ ಶ್ರೀಗರಿ ನರ್ತಕಿಯರೇ, ನನ್ನ ಸಭೆಯಲ್ಲಿ ಈ ಕೃಷ್ಣನ ಗುಣಗಾನ. ಕೃಷ್ಣ ಆಹಾ. ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ತಗದಿಮ್ಮಿ ತಗಜಡು ತಗದಿಮ್ಮಿ ತಗಜಡು ತಗದಿಮ್ಮಿ ತಗಜಡು ತಾಮ್ 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 ತದಕ ಜನ ತದೀಂ ತದಕ ಜನ ತಗದಾಂ ತಕ ಜನ ತಾಮ್ 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 ತಕ್ಕಿಟ್ಟ ತಕ್ಕಿಟ್ಟ ತಜ್ಜನ್ನು ತಕ್ಕಿಟ್ಟ ತಜ್ಜನ್ನು ತಾಮ್ 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 ತದೀಂ ತದಕ ಜನ ತದೀಂ ತದಕ ಜನ ತದೀಂ ತದಕ ಜನ ತಾಮ್ 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 takitta tajanu tam 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 tharang daga jana tam 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 digu taka tam 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 digu taka tam 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 digu taka dei tam 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 tagadina dai tagadam tam tagadam tam tagadam tagadam tagadai tagadai tagadam tagadai tagadai tagadam 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 jana tak jana tak jana tak jana tak jana tak jana tak jana 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 eh चलो भले 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 चलो 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 हाँ चलो 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 jam jam tak jana tam tak jana tam jam tak jana jam 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 tak jana tam boleh tak jana tagadimi tak jana tagadimi tak jana Boleh, 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 boleh. Boleh. Dim, taka, utaka, utaka, dila, dila, dim, taka, utaka, utaka, dila, dila, dim, taka, utaka, utaka, dila, dila, dim, taka, utaka. Dim, taka, 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 dim, taka, 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 ah.
ಮೆದಕ ಜಲು ಮೆದಕ ಜಲದಕ ಜಲು ಉಂದಕ್ಕ ಚೆನ್ನತ್ತ ಉಂದಕ್ಕ ಚೆನ್ನತ್ತ ಉಂದಕ್ಕ ತುಂಗ ತಕ್ಕ ಕಿತ್ತ ದಿಗದ ಕತ್ತಕ್ಕ ತುಂಗ ದಿಗಿ 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 ತೈ ದಿಗಿ 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 ತೈ ದಿಗಿ ದಿಗಿ ತೈ ದಿಗಿ 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 ತುಂಗ ತಕ್ಕ ಕಿತ್ತ ದಿಗದ ತುಂಗ ದಿಗಿ 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 ತೈ ದಿಗಿ 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 ತೈ ದಿಗಿ 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 ತೈ ದಿಗಿ ದಿಗಿ ತೈ ದಿಗಿ ದಿಗಿ ತೈ ದಿಗಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರಿದರೆ ಇವನಿಗೆ ಸರಿದಾಡಿ ಯಾರಿಗರಿದರೆ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಕರುನಾಡು ಕುರುಭೂಮ ರಾಜೇಶ್ವರ ಕುರುವಂ ಕುಲತಿಲಕ ಮಗುಟೇಶ್ವರಾಧಿ ಕರುನಾಡು ಕುರುಭೂಮ ರಾಜೇಶ್ವರ ರಾಜೇಶ್ವರ ರಾಜೇ ಭಲೆ ಭಲೆ ನರ್ತಕಿಯರೇ, ಯಾರಲ್ಲಿ ಏನಪ್ಪಣೆ ನರ್ತಕಿಗೆ ಸೂಕ್ತ ಬಹುಮಾನವನ್ನು ಕಟ್ಟು ಕಳುಹಿಸಿ. ಆಗಬಹುದು ಮಹಾಪ್ರಭು, ಬೆಳಗ್ಗೆಗೆ ಖಂಡಿತ. ಫೋನ್ ಪೇ. ಮುರಾರಿ, ನಮಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆದ್ದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಲ್ಪಡುವುದೆಂತಹದೆಂಬುದನ್ನೂ ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಪ್ರೀತಿ ಎಂಬ ಅಭಿಷೇಕದಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರ ಆತ್ಮಹತ್ಯೆಯಿಂದ ಈ ಮಾತೃಭೂಮಿಯನ್ನು ತೊಯಿಸುವಿರೋ, ಇವೆರಡರಲ್ಲೊಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆದ್ದರಿಂದ ಮಿತ್ರರೇ, ಪೀಠಿಗೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪದಾರ್ಥರಾದ ಮೇಲೆ ಸತ್ಯಸಂಧರು ಧರ್ಮನಿಷ್ಠರೂ ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನಲ್ಲಿ ಈ ರೀತಿ ಸಂದೇಶವನ್ನು ಕಳಿಸಿರುವರು. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಿಮ್ಮ ವಾಗ್ದಾನದಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡಿ ಎಂದು ಸಭಾಸದರೇ ಕೇಳಿದಿರಾ? ಪಾಂಡವರ ವಿನಯವಚನವನ್ನು. ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ಯವನ್ನು ಮುರಿಯಲು ಪಾಂಡುನಂದನರು ಸಿದ್ಧರಿದ್ದಾರೆ.
ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ, ಅವೆಲ್ಲವಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರಿಯ ವಸ್ತ್ರಾಭರಣ ಮುಂತಾದ ಮಹಾಪಾಪಗಳನ್ನು ಮನ್ನಿಸಿ ಅವರು ನಿಮ್ಮಲ್ಲಿ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನದಿಂದ ಸತ್ಕರಿಸಿ. ಧೃತರಾಷ್ಟ್ರ ರಾಜೇಂದ್ರ, ಈ ನಿನ್ನ ಮಕ್ಕಳನ್ನು ಹಿಂದೆ ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗಿವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯವನ್ನು ಕೊಡುವಂತೆ ಸರ್ವಜ್ಞನಾದ ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅವರ ಸಂದೇಶದ ಜೊತೆಗೆ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತವು ಸ್ವತಂತ್ರರಾರೋ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತವು ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಕುರುಕುಲಕ್ಕೆ ಕುರು ದ್ರೋಣರೇ, ಕುರುಕುಲಕ್ಕೆ ಕುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ. ಅರಸ ಕುಲ ಧರ್ಮ ನಶಿಸಿದೆ ಮಹಾರಾಜ, ಸರಣಿಯಾಳಿದವರೆಲ್ಲ ಮರಳಿ ಬರರೋ, ಸರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿಬೇಡಲು ಬಂದ ರಾಯಭಾರಿಯುತ ಭರತ ವಂಶದ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡವೋ? ಸಮಭಾವವನಿತ್ತು ಸುಖದಿ ಬಾಳೆ ಗುರುನಂದನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಮುಂದೆ ವಿಚಾರ ಅವಿಚಾರ, ಕರ್ತವ್ಯಗಳನ್ನು ನಿರ್ಣಯಿಸಬೇಕಾಗಿರೋದು ಪ್ರಜ್ಞರಾದ ನಿಮ್ಮೆಲ್ಲರಿಗೂ ಬಿಟ್ಟಿದ್ದು. ಕುಮಾರ ಆತ ಸುಯೋಧನ
ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮರು ಈ ರಾಜ್ಯದ ಕಾರ್ಯವನ್ನವನ್ನು ನಿಮ್ಮ ಮುಂದೆ ನಿರೂಪಿಸಿದರಲ್ಲವೇ, ಅದರಂತೆ ನೀವೆಲ್ಲ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ, ಸಂಧಾನ, ಸುಸಮಯವನ್ನು ವ್ಯಕ್ತಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ಪಾಂಡ್ಯವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ದುರಭಿಮಾನವನ್ನು ಬಿಟ್ಟು ಅನ್ಯನ್ಯವಾಗಿ ಹೋಗುವುದು ಒಳ್ಳೆಯದಲ್ಲವೇ ಕುಮಾರ? ತಾತ ಆಲೋಚಿಸುವನು. ಕುಮಾರ ದುರ್ಯೋಧನ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಭೂಮಿಯನ್ನು ಆಳು ಕುಮಾರ. ಇದೇ ನನ್ನ ಅಭಿಪ್ರಾಯ. ಆಚಾರ್ಯರೇ, ಆಲೋಚಿಸುವೆನು.
ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಇನ್ನಾದರೂ ಯುದ್ಧ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು ಕುಮಾರ. ಬಂಧು ಬಾಂಧವರ ರಕ್ತದಿಂದ ಈ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಯೋಧನಿಗೆ ಕಿವಿ ಕೊಡಬೇಡ. ಪಾಂಡವರು ನಿನಗೆ ಸಹೋದರಲ್ಲವೇ ಕುಮಾರ? ಪಿತಾಮಹ, ಆಲೋಚಿಸುವೆನು. ಓಹೋ, ವಿದುರ ಚಿಕ್ಕಪ್ಪ ಮಹಾಶಯರು ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರಮಾತ್ಮನ ಗರಿದೋ. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರಮಾತ್ಮನ ಗರಿದೋ. ತಾಂಗನೆ ಬಿಡುಗಡೆ ನುಡಿಗಳ ಅರುವೆರು. ತಾಂಗನೆ ಬಿಡುಗಡೆ ನುಡಿಗಳ ಅರುವೆರು. ತಾಂಗನೆ ಬಿಡುಗಡೆ ನುಡಿಗಳ ಅರುವೆರು. ತಾಂಗನೆ ಬಿಡುಗಡೆ ನುಡಿಗಳ ಪಾಂಡವರಿಗೆ ಅರ್ಧ ರಾಜ್ಯವ ನೀಡಿ. ಪಾಂಡವರಿಗೆ ಅರ್ಧ ರಾಜ್ಯವ ನೀಡಿ. ಪರಿಭ್ರಮೆಯಿಂದಲೇ ನೀಜರಿದು ನೀಜರಿದು ನೀಜರಿದು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ವಿವೇಕಿಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕುಮಾರ ದುರ್ಯೋಧನ, ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯದ ಮದದಿಂದ ನನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಇದು ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ರೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿಮಗಾಗಲಿ, ಕೃಷ್ಣನಿಗಾಗಲಿ, ಅಥವಾ ನನ್ನ ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷ ಕಂಡು ಬರುತ್ತಿದೆಯಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡ. ದೂತನಾಗಿ ಬಂದಿರುವ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಸ್ವಾಗತ ಮಾಡಿ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ? ಆಗಲ್ಲ ಕೇಳು ವಾಸುದೇವ. ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ ಬಿಡುವೆನೆ ಬಿಡುವೆನೆ. ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ ಬಿಡುವೆನೆ ಬಿಡುವೆನೆ. ಮಾತೆಯ ಗರ್ಭದಲ್ಲಿ ನಾವು
ಜನಗಳು ಜನಿಸಿರೆ ವೀರಮಾತೆಯ ಗರ್ಭದಲ್ಲಿ ನಾವು 100 ಜನಗಳು ಜನಿಸಿರೆ ಶೂರತನ ಗಂಭೀರ ವರದು ಶಾಸನಲ್ಲಿ ಹರಿತೆಯ ಹರತೆಯ ಹರತೆಯ ವೈರಿಗಳ ಸಂತಾಪ ದುರಗಳು ಶೌರ್ಯವನ್ನ ಬಿಡುವೆನೆ 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 ಕುಟಿಲ ತನದಲ್ಲಿ ನಗರ ಶೋಧಿಸಲಾಟ ಭಯಂಕರವೇನಿದೆ ನಗರ ಶೋಧಿಸಲಾಟ ಭಯಂಕರವೇನಿದೆ ನಿಜವನರಿಯದೆ ಹದವ ಬಿಡನು ನಿಜವನರಿಯದೆ ಹದವ ಬಿಡನು ಉಳ್ಳವ ಜನರಿತೆಯ ಮರತೆಯ ವೈರಿಗಳ ಸಂತಾಪ ದುರಗಳು ಶೌರ್ಯವನ್ನು ಬಿಡುವೆನೆ ಬಿಡುವೆನೆ ಹಾಗಾದರೆ ಕೇಳು ವಾಸುದೇವ, ಈ ಕೌರವೇಶ್ವರನನ್ನು ಸದಬಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಪ್ರಾಣ ಮಿತ್ರರನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪಂಸಕ ಆಪ್ತ ಅದು ದುರಹಂಕಾರ. ಈ ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ಲೇಡಿ ಪಾಂಡವರು ಅದು ದುಸ್ಸವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲೇ ತಮ್ಮ ಧ್ವಜಪತಾಕಿಯನ್ನು ಆರಿಸಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು ಅದು ನಾವೇ ಸಮರ್ಥರು ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಶೇದ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಕೃಷ್ಣ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲೆಯು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನೀನು ಬಂದ ದಾರಿ ನೀಡದೆ ಒಳ್ಳೆಯದು. ಇಲ್ಲವಾದರೆ ಕೃಷ್ಣ ಅದೇ ಬಲ್ಲೆ ಬಲ್ಲ ವಿಚಾರ ಹೇಳಿ ಪಾಂಡವರ ಹೊಗಳಿಸುವೆ. ಅದೇ ಬಲ್ಲೆ ಬಲ್ಲ ವಿಚಾರ, ಅದೇ ಬಲ್ಲೆ ಬಲ್ಲ ವಿಚಾರ ಹೇಳಿ ಪಾಂಡವರ ಹೊಗಳಿಸಲಿರುವೆ. ಅದೇ ಬಲ್ಲೆ ಬಲ್ಲ ವಿಚಾರ
ಒಡತಿಯರನಲ್ಲ ನಾಯುವ ಒಡತಿಯರನಲ್ಲ ನಾಯುವ ಕಲ್ಲ ತೋರುವೆಯ ಕಳ್ಳ ಕೃಷ್ಣನೇ ಕಲ್ಲ ತೋರುವೆಯ ಕಳ್ಳ ಕೃಷ್ಣನೇ ಅದೇ ಬಲ್ಲೆ ಬಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ತಲ್ಲಿರುವೆ ಅದೇ ಬಲ್ಲೆ ಬಲ್ಲ ವಿಚಾರ ಪಗಡೆಯಾಟದಲ್ಲಿ ಸೋತು ಹೋದರು ಪಗಡೆಯಾಟದಲ್ಲಿ ಸೋತು ಹೋದರು ನ್ಯಾಯವಿಲ್ಲದೆ ರಾಜ್ಯವ ನ್ಯಾಯವಿಲ್ಲದೆ ರಾಜ್ಯವ ಕೇಳಲು ಕಳಿಸಿದರಲ್ಲವೇ ನಿನ್ನ ಕೇಳಲು ಕಳಿಸಿದರಲ್ಲವೇ ನಿನ್ನ ಅದೇ ಬಲ್ಲೆ ಬಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ತಲ್ಲಿರುವೆ ಅದೇ ಬಲ್ಲೆ ಬಲ್ಲ ವಿಚಾರ ಗೋಪಿಕಾಂಗಿರ ಮನೆಯಲ್ಲಿ ಬೆಣ್ಣೆ ಮುದ್ದೆ ಕದ್ದು ಸೋರ್ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯ ಕೊಡಿಸಲು ಬಂದವಲ್ಲೇ ಅದು ನಿನ್ನಿಂದ ಸಾಧ್ಯವಿಲ್ಲ. ನೀನು ಬಂದು ದಾರಿ ಹಿಡಿಯುವುದೇ ಒಳ್ಳದು, ಇಲ್ಲವಾದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೆಯನಿಗೆ ವೃಷ್ಟಾನವು ರುಚಿಸುವುದಿಲ್ಲ. ದುರ್ಯೋಧನ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ಯುದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕೃಷ್ಣ, ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಹೆಚ್ಚಿಸುವೆಯ. ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವತಃ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದ ನೀನೇಕೆ ದಾಸನಾರೋ ಪಾಂಡವರ ಹಿತ ಬಯಸಿ ಬಂದ ನಿನಗೆ ಮುನ್ನ ಬರುವುದು ಘೋರ ಸಮರ. ಪಾಂಡು ತನಯರ ಹಿತವನ್ನು ಬಯಸುತ್ತ ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಹಾಡಲೆಂದು ಬಂದೆಯ. ಸಂಧಿಯ ನಾಟಕವ ಹಾಡಲೆಂದು ಬಂದೆಯ. ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ವಲ್ಲವನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ. ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕೃಷ್ಣ. ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕ ಪಾತ್ರ ಬೇಡ. ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕ ಪಾತ್ರ ಬೇಡ. ಹಠವಂತರು ನಾವು ಹಠವಂತರು ನಾವು ದಿಢ
ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯ ಕೇಳಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವಾರು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ವಿಚಾರ ಮಾಡು ಗೌರವೇಶ್ವರ. ಭಾರತ ಭೂಮಿ ಸಜೈಸೆ ದುರಾಜ, ಭಾರತ ಭೂಮಿ ಸಜೈಸೆ ದುರಾಜ, ನಿರಾಕರಿಸದಿರೈ ಭಾರತ ಭೂಮಿ ಸಜೈಸೆ ದುರಾಜ, ಜೈಸೆ ದುರಾಜ. ಕರಸೆ ಗಾಲಿ ಅನುಜಾದಾರ, ಕರಸೆ ಗಾಲಿ ಅನುಜಾದಾರ, ಕರೆಯಲೆಂದು ಜಾತಿ ಪಡೆ ಸತಿಯಾಗುವೇರ, ಕರೆಯಲೆಂದು ಜಾತಿ ಪಡೆ ಸತಿಯಾಗುವೇರ. ವೈರಣಯ ನೀಗಿನಿ ಸೈರಣಯ ತಾಳೈ, ವೈರಣಯ ನೀಗಿನಿ ಸೈರಣಯ ತಾಳೈ, ಬಾಳೈ ಬಲು ಧರ್ಮ ನಡೆದನು ಹೊರಗುಡೈತ ನೆನೆಸಿ, ಬಾಳೈ ಬಲು ಧರ್ಮ ನೆರೆದನು ಗುಣಚರಿತ ಕರುಣ ಭರತ ಹೊರಗುಡೈತ ನೆನೆಸಿ ಕೋರೆದರೆ ಭಾರತ ಭೂಮಿ ರಾಜ ನಿರಾಕರಿಸದಿರೈ ಭಾರತ ಭೂಮಿ ಸುಯೋಧನ, ಈ ನಿನ್ನ ಗುರು ಹಿರಿಯರು ಬಂಧುಗಳನ್ನೊಂದು ಸಾರಿ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸವೇಡಬೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಪ್ರೀತಿ, ಮಮತೆ, ಶಾಂತಿಯ ಹೊರತಾಗಿ ಮತ್ತೇನೂ ಬೇಡ. ಇದು ಅತ್ಯಂತ ಮುಖ್ಯವಾದ ವಿಚಾರ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಕೊಂಡಾಡುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಈ ಇಷ್ಟಾರ್ಥವನ್ನು ನೆರವೇರಿಸು. ದಾನವ ಕುಲ ಯದುಪತಿಯು ಕೇವಲ ಪಾಂಡವರಿಗಾಗಿ ಅಲ್ಲ, ಮತ್ತಾರ ಸಲುವಾಗಿ ಎಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸಲು ಸಲುವಾಗಿ ನಿಮ್ಮಲ್ಲಿ ಕ್ಷಮಾಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷೆ ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ಸುಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅನಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ,
ನಿನ್ನ ಅಪರಾಧವೇನೆಂದು ಹೇಳುವೆನು, ಕೇಳುವೆಯಾ? ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸಿಂಹಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ನೀಚ ಶಕುನಿ ಅಳತೆಯಂತೆ ಯಧಿಷ್ಠರನನ್ನು ಕಪಟದೂತ ಕೆಳದ್ದನ್ನು ಮರೆತೆಯಾ? ಸತ್ಯ ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸಂಸ್ಕೃತಿಯನ್ನೇ ಹಿಂಬಾಲಿಸುತ್ತಿರುವವು. ವಾರಣಾವತದ ಅರಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲೇ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕಟ್ಟಾಳು ಕಳಿ ಕೌರವೇಶ್ವರನನ್ನು ಕೇಕೆ ಹಾಕಿನಟ್ಟಲ್ಲದೆ ನಿನ್ನ ಪಾಂಡವರ ಸತಿ ಅಂದೇ ತೊಟ್ಟೆನು ಕೃಷ್ಣ ಈ ಛಲವೆಂಬ ವಜ್ರ ಕವಚವನ್ನು. ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ ಕೆರೆದು ನಿಂತರೂ ಸರಿಯೇ. ಕರಿವಂಶದಿಂದ ಉದ್ಭವಿಸಿದ ಈ ಕುರುರತ್ನ ಸಿಂಹ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ. ಐಶ್ವರ್ಯ ಸಂಪನ್ನ ಅಭಿಮಾನಧರ ನಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕೆಟ್ಟರೂ ಸರಿಯ ಎದಗದೆ ಇಟ್ಟುಕೊಡಲು ಗುರು ಭೂಮಿಯನ್ನು. ಕೆಟ್ಟರೂ ಸರಿಯ ಎದಗದೆ ಇಟ್ಟುಕೊಡಲು ಗುರು ಭೂಮಿಯನ್ನು. ಅಡ್ಡ ಹಾಕಲಿಲ್ಲ ಬುಡವ ತಟ್ಟಿ ಗಟ್ಟಿ ನೆರವೆಯ ವೈರಿ ಕುಲವ. ಅಡ್ಡ ಹಾಕಲಿಲ್ಲ ಬುಡವ ತಟ್ಟಿ ಗಟ್ಟಿ ನೆರವೆಯ ವೈರಿ ಕುಲವ. ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಆಕಾಶವು ಮಂಡಲವೇ ಬೋಳಿ ಆಕಾಶವು ಮಂಡಲವೇ ಬೋಳಿ ಕಾರ್ಯವನ್ನು ಬಯಸುವವರು ಎಂದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಭಾಗವ ಕೊಡಿಸಲು ನೀ ಪಟ್ಟ ಸಮಸಾತಕವಾಗದೆ. ಭಾಗವ ಕೊಡಿಸಲು ನೀ ಪಟ್ಟ ಸಮಸಾತಕವಾಗದೆ. ಅಂದ ಮಾರ್ಗವನ್ನು ಸಂಧಿ ಅಂದ ಮಾರ್ಗವನ್ನು ಸಂಧಿ ಅಲ್ಲವೇ ಮಾಧವ. ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲೆಂದು ಸಂಚರಿಸಲಿರುವವು. ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲೆಂದು ಸಂಚರಿಸಲಿರುವವು. ಆ ನಿನ್ನ ತಪ್ಪಲಿ ಪಾಂಡವರಿಗೆ ಹೇಳು, ಯುದ್ಧವೇ ವಾಕ್ಯಗಳನ್ನು ಇಷ್ಟೊತ್ತು ಸಹಿಸಬಲ್ಲೆ. ಹೇಳಿ ಪಾಂಡವರ ಕೂಡಿ ಬಾಳುವುದ ಬೇಡ ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದ ಬೇಡ ಬೇಡ ಬಲು ಬೇಸರವೋ.
ಬೇಡ ಬೇಡ ಆಡಿಗೋಗಲೇ ಅಣ್ಣನ ಮಾತುಗಳೆಲ್ಲವೂ ಅಣ್ಣ, ಇದು ಕೌರವರ ರಾಜಸಭೆ ಅಲ್ಲ, ಇದು ಪಾಂಡು ನಂದನರ ಮಿತ್ರ ನಮ್ಮ ಅಣ್ಣನ ತಿಂದು ಈ ಬಲಿಪುಷ್ಟ ಆದ ಈ ವೃದ್ಧರು ಹೇಗೆ ಸದೈಕ ಚಿತ್ತರಾಗಿ ಸಮಯವು ದೊರಕಿದರೆ ಇವರು ಎಂತ ಇರತಕ್ಕವರಲ್ಲ. ನಡೆ ಇಂಥವ್ರ ಸರಿ, ಹಾಗೆ ಹೇಳಿದೆ ಸಹೋದರ. ಈ ವೈರಿಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆಯಿರಿ, ಹೋಗೋಣ. ಕುಮಾರ माता मेरे वो दया प्रीति प्रेम कुवरनो माता मेरे ಅಮೃತ ಪಾಂಡವರೊಳಗೆ ವೈರವ ಅಮಮಾಯೇ ನಗೈದನ ಅಮೃತ ಪಾಂಡವರೊಳಗೆ ವೈರವ ಅಮಮಾಯೇ ನಗೈದನ ಹರಿಯ ನುಡಿಯ ಕೇಳಲಿಲ್ಲ ಗುರುವೇಲಿ ತವ ಹರಿಯ ನುಡಿಯ ಗುರುವೇಲಿ ತವ माता मेरे ओदनो प्रेम प्रेम कुवरनो माता मेरे ओदनो
ಅನುಸರಿಸಿ ದಂಡವನ್ನೇ ಪರಮೋಪಾಯವೆಂದು ಆಶ್ರಯಿಸುವನು ಅವನು ಜಾಗ್ರತೆಯಾಗಿ ಸಂಕಟಗೀಡಾಗುವನು. ಹೋಗುವುದರ ಹೋಗು, ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುರುರುದ್ದರೆ, ಈ ದುರ್ವಿತ್ತರನ್ನು ದಮನ ಮಾಡುವುದಾದರೆ ಈ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ಉಳಿಸಿಕೊಳ್ಳುವಿರಿ? ನಿಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲದ ರಕ್ಷಣೆಗಾಗಿ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಅನೈಚ್ಛಿಕವಾದ ಈ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ರಕ್ತವನ್ನು ಚೆಲ್ಲಲೇಕೆ? ನಾನು ಹೇಳಿದಂತೆಯೇ ಮಾಡಿ. ವಾಸುದೇವ, ಈ ದುರ್ವಿತನಾದ ಪುತ್ರನ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯು ಹಚ್ಚಿ ಉರಿಯುತ್ತಿರುವುದು. ಆದರೆ ಏನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ವಾಸುದೇವ, ಪರಾಧೀನನು. ಕುಮಾರನೆಲ್ಲಿ? ಗಾಂಧಾರಿ, ರಾಜ್ಯಲೋಹದಿಂದ ಉನ್ಮತ್ತ ಪ್ರಿಯನಾದ ಈ ದುರ್ಯೋಧನನನ್ನು ಸಂಧಿಗೊಡಬಡಿಸುವ ಕಾರ್ಯ ನಿನ್ನದು. ಹೋಗುವುದರ ಹೋಗು, ಆ ಹತಭಾಗ್ಯನನ್ನು ಇದೊಂದು ಸಾರಿ ಕರೆದುಕೊಂಡು ಬಾ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಲಿ? ದುರ್ವಿನೀತನು, ದುರಾಚಾರಿಯಾದ ದುರ್ಯೋಧನನ ಕೈಗೆ ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಕೊಟ್ಟಿದ್ದೆ. ಆದರೆ ನರಕವನ್ನೇ ಕೈ ಬೀಸಿ ಕರೆದಂತಾಗ ಕೃಷ್ಣನ ಹಾಗೂ ಗುರು ಹಿರಿಯರ ಮಾತಿನಂತೆ ನಡೆದದ್ದೇ ಆದರೆ ಧರ್ಮದ ಉದ್ಧಾರವಾಗುವುದಲ್ಲದೆ ಸ್ವರ್ಗದ ಮಾರ್ಗವು ನಿರಾಪದವಾಗುವುದು. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ. ಏಕೆ ನನ್ನ ಮಾತುಗಳನ್ನು ಕೇಳುವ ಇಚ್ಛೆ ನಿನಗಿಲ್ಲವೇ? ದುರ್ಯೋಧನ ತನಯ ಕುವರ ಕಂದ
ಪಾಂಡವರೊಳು ಈ ವೈರವು ತರವೇ ಪಾಂಡವರೊಳು ಈ ವೈರವು ತರವೇ ರಾಜ್ಯವನ್ನೇತು ಕ್ಷೇಮದಿ ಬಾಳೆ ಅಗಣ್ಯರ ತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲುಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕುಮಾರ, ನಿನ್ನೆ ಸುಖ ಸಂಪದವನ್ನು ನೋಡುವ ಸಲುವಾಗಿ ಮುಚ್ಚಿರುವ ಈ ನನ್ನ ಕಣ್ಣುಗಳಿಂದ ರಕ್ತದ ಹನಿಗಳು ಸುರಿಯದಿರಲಿ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ಹನಿ ಕಂಬನಿ ಬಂದಿದ್ದೇ ಆದರೂ ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸುತ್ತಿದ್ದೆನು. ಈ ಚತುರ್ದಶ ಭುವನದಲ್ಲೆಲ್ಲಿಯೇ ಹುಡುಕಿದರು ತಾಯಿಯಂತಹ ಆಪ್ತರು, ಬಂಧುವು, ಸ್ನೇಹಿತೆಯೂ ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ತಾಯಿ, ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು ಕಂದ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಧರೆಯನ್ನಾಳು. ಪುನಃ ಅದೇ ಮಾತು. ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಎಲ್ಲ ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವವರು ಇದೇ ಎನ್ನ ಕಡೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರ ಘೋಷಣೆ. ಸಮಯವಿಲ್ಲ. ಅಧರ್ಮದ ಸುರೆಯಿಂದ ಪ್ರಮಕ್ತನಾದವನಿಗೆ ತನ್ನ ಧರ್ಮಾಚರಣೆಗೆ ಸಮಯವೆಲ್ಲಿಹುದು. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಮಾನವನ ಬೆನ್ನಟ್ಟಿ ಬರುವಾಗ ಆತನ ಕ್ರಮಾಚರಣೆಗೆ ಸಮಯವೆಲ್ಲಿಹುದು. ಹತಭಾಗ್ಯನೇ, ಹತಭಾಗ್ಯನೇ, ನೀನು ನಾಶ ಹೊಂದುವೆ. ನಿನ್ನೆ ಕುರುಕುಲವೇ ನಾಶವಾಗುವುದು. ನಿನ್ನ ಅಂದ ವೃದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ವಿಷಾದಮಯ ದೃಶ್ಯವನ್ನೇ ನೋಡಬೇಕಾಗುವುದು. ಹೇ ಈಶ್ವರ, ಈ ಗಾಂಧಾರಿಯನ ಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದ ದೇವ, ಎಂತಹ ಕರುಣ ಕಥೆಯನ್ನು. ಪರಮಾತ್ಮ, ಇನ್ನೊಂದು ಮನುಷ್ಯಳ ತಂತ್ರ ಹೊಡಿರೋರು. ನಾನು ದೂತನು, ನನ್ನನ್ನು ಬಂಧಿಸುವುದು ರಾಜನೀತಿಯ ವಿರುದ್ಧವಾದದ್ದು.
ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು. ಸಜ್ಜನರಿಂದ ಪರಿತ್ಯಕ್ತವಾದ ದೈವವನ್ನೇ ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದರ ಕ್ಷಣವೂ ನಿಲ್ಲಬೇಡ. ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಏನು ತಾಯಿ, ಒಬ್ಬ ಸಾಮಾನ್ಯ ಮನುಷ್ಯನೇ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಕಂಸ ಶಿಶುಫಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದಬಡ ಈ ಕೃಷ್ಣನು ಒಬ್ಬ ದರ್ಪಾಂಧ ಕ್ಷತ್ರಿಯವರಿಗೆ ಎದುರುವುದೇ? ಅದು ಎಂದಿಗೂ ಆಗತಕ್ಕ ಮಾತಲ್ಲ ರಾಜಮಹಿಷಿ. ಈ ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಅದರೊಂದು ಅಲ್ಪಾಂಶದಿಂದ ಈ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯಗಳು ಆರಂಭವಾಗುವು. ಆಕಾಶದಲ್ಲಿನ ಗ್ರಹ ತಾರಕ ನಕ್ಷತ್ರಗಳು ಮಕ್ಕಳ ತಿರುವುಗಲ್ಲಿನಂತೆ ಕುಣಿಯಲಾರಂಭಿಸುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮರಳಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲಿ? ಭಯವಲ್ಲ ಪ್ರಭು, ಭಯವಲ್ಲ. ದಾನವ ವಿಜಯಿ ಯದುಪತಿಗೆ ಶತ್ರುಗಳ ಚಿಂತೆ, ಜಗತ್ ರಕ್ಷಕನಿಗೆ ವಿರೋಧಿಗಳ ಚಿಂತೆ, ಗದಾ ಚಕ್ರಪಾಣಿಗೆ ಪರಪಕ್ಷದ ಪರಾಜಯವೇ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಾದ ನಿನ್ನ ಅವಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗನರಾದ ಪುತ್ರರಿಂದ. ಬೇಡ ಪ್ರಭು, ಬೇಡ. ನೀನು ಭಕ್ತರ ಪರಾಧೀನನಲ್ಲವೇ? ಈ ಭಕ್ತಳ ಮೊರೆಯನ್ನಾಲಿಸಿ ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಇದೋ ಪರಮಾತ್ಮ, ನಿನ್ನೆ ಚರಣವನ್ನು ಮುಟ್ಟಿ ಬೇಡುವೆನು. ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುತ್ತೇನೆ. ನಾನು ಯಾವ ಮಹೋತ್ತರ ಆಶೋತ್ತರಗಳಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಬಿರುಗಾಳಿಗೆ ಸಿಕ್ಕಿದ ಒಂದು ಕಡ್ಡಿ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ಪ್ರೀತಿಯ ಬಂಧುವೆಂದು ಆಲಂಗಿಸಲು ಇಲ್ಲಿಗೆ ಬಂದೆನು. ಆದರೆ ಅವನದ ವರದಾಸ್ತವು ನನ್ನ ಗೆಳೆತನದ ವರದಾಸ್ತವನ್ನು ವಜ್ರದ ಕಪಪುಷ್ಟಿಯನ್ನಾಗಿ ಮಾರ್ಪಡಿಸಿದೆ. ಆಸೆಯಿಂದ ಬಂದು ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಕಪೋತ್ತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಶೆಯಿಂದ ಇಲ್ಲಿಂದ ಪಲಾಯನ ಮಾಡುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಈ ದಿನ ನಾನು ಇಲ್ಲಿ ಏಡಿಯಂತೆ ಪಲಾಯನ ಎಲ್ಲೋ ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳ? ದುರ್ಯೋಧನನೇ ತೋರಿಗ ಜ್ಞಾತಿಯೊಳು ಗತಿ ಬೇಡ ದುರ್ಯೋಧನನೇ ತೋರಿಗ ಜ್ಞಾತಿಯೊಳು ಅದೇ ಕಿತ್ತು ಬದಲುವೆ, ಅದೇ ಮಾತ ಬದಲುವೆ, ಅದೇ ಕಿತ್ತು ಬದಲುವೆ, ಅದೇ ಮಾತ ಬದಲುವೆ. ಕುಲಹೀನ ಕುಲವ ಮರದಯ ದುರದೊಳು ನಡೆಯದೆ ಕೆಡುವೆನು. ಕುಲಹೀನ ಕುಲವ ಮರದಯ ಗತಿ ಬೇಡ ದುರ್ಯೋಧನನೇ ತೋರಿಗ ಮದವ ನಡಗಿಪ ಮದವ ನಡಗಿಪ ಚದುರಿಯೇ ಮರುಳೆ ಮಂದಮತಿಯಂತೆ ಮುಂದೆ ಅರಿಯದೆ ಮಂದಮತಿಯಂತೆ ಮುಂದೆ ಅರಿಯದೆ ಪಡುವೆ ಪಡುವೆ ಸಾಲು ಸಹಿತೆ ನಿನ್ನ ಮೋಸ, ಸಾಲು ಸಹಿತೆ ನಿನ್ನ ಮೋಸ. ಪರಮ ಪುರುಷನೆಂಬ ಬಿರುದನು ಅಡಗಿದು ಅಡಗಿದು ಪರಮ ಪುರುಷನೆಂಬ ಬಿರುದನು ಅಡಗಿದು ಅಡಗಿದು ಕೆಡುವೆನು. ಗತಿ ಬೇಡ ದುರ್ಯೋಧನನೇ ತೋರಿ ಸೈರಣೆ 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 ಯಾರನ್ನು
ಹೊಂದಿಸುವಿರೋ ಮಂದಮತಿಗಳ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರ. ಅದು ನಿಮ್ಮಿಂದ ಸಾಧ್ಯವಾಗದು. ವ್ಯರ್ಥ. ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಅಲ್ಲೂ ಕೃಷ್ಣ, ಇಲ್ಲೂ ಕೃಷ್ಣ. ಕರ್ಣ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆನು. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ನೀನು ಕುಲಹೀನನಲ್ಲ. ಕುಲಹೀನನಲ್ಲಿ ಕಂಡುಬರುವ ಯಾವ ಲಕ್ಷಣಗಳು ನಿನ್ನಲ್ಲಿ ಕಾಣಿಸುತ್ತಿಲ್ಲವಲ್ಲ ಕರ್ಣ? ಪರಮಾತ್ಮ, ನಾನೆಂತಿದ್ದರೂ ಒಬ್ಬ ಸೂತ ಕುಲದವನೆಂಬುದನ್ನು ಈ ಜಗತ್ತೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ವಂಶದಲ್ಲವತರಿಸಿದ ಸುಕುಮಾರ ಬಾ, ವರದೇರ ಸುಕುಮಾರ ಬಾ. ಆಗ ನಿನ್ನ ಒಳಗೊಂಡಿ ವರ ಪಾಂಡವರ ಜನನಿ, ಆಗ ನಿನ್ನ ಒಳಗೊಂಡಿ ವರ ಪಾಂಡವರ ಜನನಿ, ಕರೆಯ ಬೆಳಗುವ ರವಿಯ ಕರುಣೆ, ಕರೆಯ ಬೆಳಗುವ ರವಿಯ ಕರುಣೆ, ಮಹಾಮಹಿಮನೆ ಸುತನೆ ಸುಕುಮಾರ ಬಾ, ಸುರವೀರ ಸುಕುಮಾರ ಬಾ. ತಳಮಳವೇ ತಕ್ಕೆ ಮನದ ಚಿಂತೆ ತೊರೆ, ಕರ್ಣ ತಳಮಳವೇ ತಕ್ಕೆ ಮನದ ಚಿಂತೆ ತೊರೆ, ಅವಿತ ಭುವನದೋ ಕೇಳಿಯ ಕೊಡೆವೆ, ಕನತರವೇ ಮೇದಿಲಿಯೊಡನೆ, ಕನತರವೇ ಮೇದಿಲಿಯೊಡನೆ, ಮಹಾಮಹಿಮನೆ ಸುರವೀರ ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಪವಿತ್ರವಾದ ಚಂದ್ರವಂಶವೇ ನಿನ್ನ ವಂಶ. ಆ ಕುಂತಿದೇವಿ ನಿನ್ನ ತಾಯಿ, ಪಾಂಡವರು ನಿನ್ನ ಸಹೋದರರು ಕರ್ಣ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಸಮಯ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಆ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನೀನು ಆರಾಧಿಸಿ. ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಪರಮಾತ್ಮ, ಇದು ನಿಜವೇ? ಕರ್ಣ, ನೀನು ಆರಾಧಿಸುವ ಆ ಸೂರ್ಯದೇವನ ಆಣೆಯಾಗಿಯೋ ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ಬಹುದಿನ ನೊಂದೇ ಬಂಧುಗಳಾರೆಂದು, ಬಹುದಿನ ನೊಂದೇ ಬಂಧುಗಳಾರೆಂದು, ಇಂದು ಮದನ ಅಪರಿಂದೆ. ಪರಮಾತ್ಮ,
ಮಾರ್ಗವನರಿಯದೆ ಪರಮಾತ್ಮ ಬಂದ ವಿಮೋಚನ ಮಾರ್ಗವನರಿಯದೆ ಶೋಧನೆ ಶಾಪ ಪಾಪಿಯಾಗಿ ಶೋಧನೆ ಶಾಪ ಜನ್ಮ ರಹಸ್ಯದ ಆಂತರ್ಯವರಿತೋ ಜನುಮದಾನಯ ನಿರ್ಣಯವರಿತೋ ಕೃಷ್ಣ ಬಂದ ವಿಮೋಚನ ಮಾರ್ಗವನರಿಯದೆ ಪಾತಕಿ ಜೀವನ ಸಂಕಟಕಾರಣ ದೇವಾ ಶೋಧನೆಯೇನಿದು ಶಾಪ ಪಾಪಿಯಾಗಿ ಪರಿತಾಪಕ್ಕಿಡಾದೆ ದೇವಾ ಶೋಧನೆಯೇನಿದು ಶಾಪ ಪರಮಾತ್ಮ ಪರಮಾತ್ಮ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಕೌರವೇಶ್ವರನು, ಮತ್ತೊಂದು ಕಡೆ ಸೋದರರೆಂಬ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಈ ಇರುವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೆ ತೋಚುವಂತಿಲ್ಲವಲ್ಲ ದೇವ. ಕರ್ಣ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಇನ್ನ ಮೇಲೆ ನೀನನ್ನು ಯಾರನ್ನು ತ್ಯಜಿಸಬೇಕು, ಯಾರನ್ನು ಸೇರಬೇಕು ನೀನೇ ನಿರ್ಧರಿಸಿಕೋ. ಒಂದು ಮಾತು ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಪ್ರೀತಿಯಿಂದ ಆಲಂಗಿಸು. ಶ್ರೀಕೃಷ್ಣನೆಂದಿಗೂ ಅಸತ್ಯವನ್ನು ನುಡಿಯುವಂತವನಲ್ಲ. ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ. ಪಾಂಡುರಾಜ, ಮಾದ್ರಿದೇವಿ ಇವರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಆ ನನ್ನ ಪರಮವೈರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಈ ದಿನ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ. ನಿನ್ನ ರುಂಡವು ಮುಂಡದಿಂದ ಬೇರ್ಪಟ್ಟು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನೋಡಿ ಹೇಗೆ ಸಹಿಸಲಿ? ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಮೇಲೆ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಹೀಗಿರುವಲ್ಲಿ ಪಾಂಡವರನ್ನು ಕೊಲ್ಲಲೇ ಅಥವಾ ಉಳಿಸಲೇ? ಕೊಲ್ಲಲೇ ಪಾಂಡುಕುಮಾರರನ್ನ ಕೊಲ್ಲಲೇ, ಕೊಲ್ಲಲೇ ಪಾಂಡುಕುಮಾರರನ್ನ ಕೊಲ್ಲುವುದೇ, ಕೊಲ್ಲಲಾಂಬಿ
ಚಲದಿ ಪಾರ್ಥನ ರುಂಡವಂ ತರಿದು ಚಲದಿ ಪಾರ್ಥನ ರುಂಡವಂ ತರಿದು ಮಮ ಸ್ವಾಮಿಗೆ ಆನಂದವಂ ಸರಿಸಕ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ನಾ